ಇದು 50 ವರ್ಷದ ಅಂಕಲ್ 18 ವರ್ಷದ ಯುವತಿಯ ಲವ್ ಕಹಾನಿ. ಅಪ್ರಾಪ್ತ ವಯಸ್ಸಿನಲ್ಲಿಯೇ ಲವ್ ಹುಟ್ಟಿ 18 ವರ್ಷ ವಯಸ್ಸಾದ ಕೂಡಲೇ ಮದುವೆಯಾಗಿ ಕೆಲವೇ ದಿನಗಳಲ್ಲಿ ಆ ಯುವತಿ ಪೋಷಕರ ಮಡಲು ಸೇರಿದಂತಹ ಘಟನೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಇಂಥದ್ದೊಂದು ವಿಚಿತ್ರ ಪ್ರೇಮ್ ಕಹಾನಿ ಹುಬ್ಬಳ್ಳಿಯಲ್ಲಿ ನಡೆದು ಒಂದು ಜನರಿಗೂ ಸಹ ಹುಬ್ಬೇರಿಸುವಂತೆ ಮಾಡಿದೆ ಅಂತ ಹೇಳ್ಬೋದು. ಹೀಗೆ 18 ವರ್ಷದ ಯುವತಿಯನ್ನ ಓಡಿಸ್ಕೊಂಡು ಹೋದಂತಹ ಅಂಕಲ್ ಅನ್ನು ಪ್ರಕಾಶ್ ಅಂತ ಗುರುತಿಸಲಾಗಿದೆ. ಈತ ಕೇಶವಪುರದ ನಿವಾಸಿ. ಈತನಿಗೆ ಈಗಾಗಲೇ ಮದುವೆ ಆಗಿದೆ, ಜೊತೆಗೆ 22 ವರ್ಷದ ಮಗ ಬೇರೆ ಇದ್ದಾನೆ. ಇಂತಹ 22 ವರ್ಷದ ಮಗ ಇರುವಂತಹ ಅಂಕಲ್ ಒಬ್ಬ 18 ವರ್ಷದ ಯುವತಿಯನ್ನು ಹಾರಿಸ್ಕೊಂಡು ಹೋಗಿ ಮದುವೆಯಾಗಿ ಈಗ ಆ ಯುವತಿ ಮತ್ತೆ ತನ್ನ ಪೋಷಕರ ಮಡಿಲು ಸೇರಿದ್ದಾಳೆ. ಹೀಗೆ ಆಕೆ ಆ ಯುವತಿ ಕರಿಷ್ಮಾ ಅಂತ ಏನಿದ್ದಾಳೆ, ಆ ಕರಿಷ್ಮಾ 17 ವರ್ಷ ಅಪ್ರಾಪ್ತಿಯಾಗಿದ್ದಾಗ ಸಂದರ್ಭದಲ್ಲಿನೇ ಇವರಿಬ್ಬರ ನಡುವೆ ಲವ್ ನಡೆದಿತ್ತು. ಈ ವಿಚಾರವನ್ನ ಪೋಷಕರು ಆ ಒಂದು ಪೊಲೀಸರ ಗಮನಕ್ಕೂ ತಂದಿದ್ರು. ಪೊಲೀಸ್ ಠಾಣೆ ಮೆಟ್ಲೇರಿ ಅಂದ್ರೆ ಈ ರೀತಿಯ ನಮ್ಮ ಮಗಳ ಮೇಲೆ ಈ ರೀತಿಯ ಫಾಲೋ ಮಾಡ್ತಾ ಇದ್ದಾನೆ ಮತ್ತು ಆಕೆನ ಟ್ರ್ಯಾಪ್ ಮಾಡ್ತಾ ಇದ್ದಾನೆ ಅಂತ ದೂರನ್ನು ಸಹ ಪೋಷಕರು ಕೊಟ್ಟಿದ್ರು. ಆ ಸಂದರ್ಭದಲ್ಲಿ ಸ್ವಲ್ಪ ದಿನ ಸುಮ್ಮನಿದ್ದಂತಹ ಪ್ರಕಾಶ್ ಮುಂದೆ ಯಾವಾಗ ಆಕೆಗೆ 18 ವರ್ಷ ದಾಟಿತು, 18 ವರ್ಷ ದಾಟಿದ ಕೂಡಲೇ ಯಾವಾಗ ಪ್ರಾಪ್ತ ಆದ್ಲು ಆ ಕರಿಷ್ಮಾ, ಆಗಿನಿಂದಲೇ ಆಕೆ ಬೆನ್ನು ಬಿದ್ದಿದ್ದ. ಆಕೆ ಅವನ ಕಾಟ ತಾಳಲಾರ್ದನೆ ಪೋಷಕರು ಸಹ ಕೊಲ್ಲಾಪುರದಲ್ಲಿದ್ದಂತಹ ಆ ಒಂದು ಕರಿಷ್ಮಾಳ ಅಜ್ಜ ಅಜ್ಜಿ ಮನೆಗೆ ಕರಿಷ್ಮಾಳನ್ನ ಕಳಿಸ್ಕೊಟ್ಟಿದ್ರು. ಅಲ್ಲಿ ಹೋದ ನಂತರ ಆಕೆ ಇದ್ದಕ್ಕಿದ್ದಂತೆ ನಾಪತ್ತೆಯಾಗಿದ್ಲು. ಆ ನಾಪತ್ತೆಯಾದಂತಹ ಕರಿಷ್ಮಾ ಈಗ ಪತ್ತೆಯಾಗಿದ್ದಾಳೆ. ಹಲವಾರು ರೋಚಕ ವಿಚಾರಗಳು ಆಕೆಯ ಬಾಯಿಯಿಂದ ಹೊರಬಿದ್ದಿದೆ. ಆಕೆಯಿಂದ ಹಲವಾರು ವಿಚಾರಗಳು ಬಹಿರಂಗಗೊಂಡಿದೆ. ಆಕೆ ಕರಿಷ್ಮಾ ಕೊಲ್ಲಾಪುರದಲ್ಲಿದ್ಲು. ಆ ಕೊಲ್ಲಾಪುರದಲ್ಲಿದ್ದಂತಹ ಕರಿಷ್ಮಾಗೆ ಫೋನ್ ಮಾಡಿ ಕರೆ ಮಾಡಿದಂತಹ ಪ್ರಕಾಶ್ ಆಕೆನ ಮದುವೆ ಮಾಡ್ಕೊಳ್ಳಿಕ್ಕೆ ಪುಸಲಾಯಿಸಿದ್ದ. ಜೊತೆಗೆ ಆಕೆ ಹೇಳೋ ಪ್ರಕಾರ ಆಕೆಗೆ ಜ್ಯೂಸ್ನಲ್ಲಿ ಒಂದು ಮತ್ತು ಪದಾರ್ಥ ಕೊಟ್ಟು ಆಕೆನ ಅಜ್ಞಾತ ಸ್ಥಳಕ್ಕೆ ಕರೆದೊಯ್ದಿದ್ದ. ಅಲ್ಲಿಂದ ದೇವಸ್ಥಾನಕ್ಕೆ ಕರೆದೊಯ್ದು ಧಮಕಿ ಕೊಟ್ಟು ಮದುವೆ ಮಾಡ್ಕೊಂಡಿದ್ದ. ಮದುವೆ ಆದ ನಂತರ ಆಕೆನ ಒಂದು ಕೋಣೆಯಲ್ಲಿ ಕೂಡಿ ಹಾಕಿ ಆಕೆ ಜೊತೆ ಸಂಸಾರ ಮಾಡುವಂತಹ ಪ್ರಯತ್ನವನ್ನು ಸಹ ಮಾಡಿದ್ದ. ಆದರೆ ಈಗೇನು ಆಕೆ ನಾಪತ್ತೆಯಾದ ಸುದ್ದಿ ಕೇಳಿದ ತಕ್ಷಣ ಪೋಷಕರು ಪೊಲೀಸರ ಗಮನಕ್ಕೂ ತಂದಿದ್ರು. ಜೊತೆಗೆ ಮಾಧ್ಯಮಗಳ ಮುಂದೆ ಅಲವತ್ಕೊಂಡಿದ್ರು. ಆಕೆಯ ಫೋಟೋ ಹಿಡ್ಕೊಂಡು ಕಣ್ಣೀರು ಹಾಕಿದ್ರು. ಈ ರೀತಿ ನಮ್ಮ ಮಗಳನ್ನ ಅಂಕಲ್ ವಯಸ್ಸಾದ ಒಬ್ಬ ಅಜ್ಜ ಓಡಿಸ್ಕೊಂಡು ಹೋಗಿದ್ದಾನೆ ಅಂತೇಳಿ ಕಣ್ಣೀರು ಹಾಕಿದ್ರು. ಆ ಕಣ್ಣೀರು ಪೋಷಕರು ಕಣ್ಣೀರು ಹಾಕಿದಂತ ಸುದ್ದಿ ಸುದ್ದಿ ಮಾಧ್ಯಮಗಳಲ್ಲಿ ಬಿತ್ತರಗೊಂಡಾಗ ಅದನ್ನು ನೋಡಿದಂತಹ ಪ್ರಕಾಶ್ ಮತ್ತೆ ಆ ಕರಿಷ್ಮಾಗೆ ಧಮಕಿ ಕೊಟ್ಟಿದ್ದ. ನೀನು ನಿಮ್ಮ ತಂದೆ ತಾಯಿ ಈ ರೀತಿ ನನ್ನ ಮರ್ಯಾದೆ ಹಾಳು ಮಾಡ್ತಾ ಇದ್ದಾರೆ, ಯಾವುದೇ ಕಾರಣಕ್ಕೂ ನನ್ನ ಮರ್ಯಾದೆ ಹಾಳು ಮಾಡಿದ್ರೆ ನಾನು ಸುಮ್ಮನೆ ಕೂಡಲ್ಲ, ಅವ್ರ ಮೇಲೆ ಏನಾದರೂ ಕ್ರಮ ಕೈಗೊಳ್ಳಬೇಕಾಗ್ತದೆ, ಅವ್ರ ಮೇಲೆ ಸೇಡ್ ತೀರಿಸ್ಕೊಳ್ತಾನೆ ಅನ್ನೋ ಒಂದು ಎಚ್ಚರಿಕೆ ಕೊಟ್ಟಿದ್ದ. ಹಾಗಾಗಿ ನೀನೇ ಹೋಗ್ಬಿಟ್ಟು ನಿನ್ನ ತಂದೆ ತಾಯಿ ವಿರುದ್ಧ ದೂರು ಕೊಡಬೇಕು, ಅವ್ರು ನನ್ನ ಮೇಲೆ ಈ ರೀತಿ ಅಲಿಗೇಷನ್ ಮಾಡ್ತಾ ಇದಾರೆ ಅಂತೇಳಿ ದೂರು ಕೊಟ್ಟು ಅವ್ರ ಮೇಲೆ ಕ್ರಮ ಆಗೋ ರೀತಿಯಲ್ಲಿ ನೋಡ್ಕೋಬೇಕಂತೇಳಿ ಎಚ್ಚರಿಕೆ ಕೊಟ್ಟಿದ್ದ. ಅದಾದ ನಂತರ ಕರಿಷ್ಮಾ ಅದೇ ನೆಪದಲ್ಲಿ ಒಂದು ಚಾನ್ಸ್ ಸಿಕ್ತಂತ ಹೇಳ್ಬಿಟ್ಟು ಆಕೆ ಹುಬ್ಬಳ್ಳಿಗೆ ಬಂದಿದ್ದಾಳೆ. ಹುಬ್ಬಳ್ಳಿಗೆ ಬಂದು ಈಗ ಪೊಲೀಸರಿಗೆ ಮಾಹಿತಿ ನೀಡಿದ್ದಾಳೆ. ಜೊತೆಗೆ ಪೋಷಕರಿಗೆ ನಡೆದಿದ್ದೆಲ್ಲವನ್ನೂ ಸಹ ಹೇಳಿದ್ದಾಳೆ. ಈ ರೀತಿ ನನಗೆ ಟಾರ್ಚರ್ ಕೊಡ್ತಾ ಇದ್ದ, ಮೊದಲಿನಿಂದಲೂ ಸಹ ಪ್ರೀತಿಸು ಅಂತೇಳಿ ಟಾರ್ಚರ್ ಕೊಡ್ತಾ ಇದ್ದ. ಆ ಒಂದು ಬೆದರಿಕೆ ಹಿನ್ನೆಲೆಯಲ್ಲಿ ನಾನು ಲವ್ ಮಾಡದಂತೆ ಮಾಡ್ತಾ ಇದ್ದೆ. ಅವನು ಮದುವೆ ಆಗಿದ್ದ ಬಗ್ಗೆ ಮತ್ತೆ ಅವನು ಮೊದಲನೇ ಹೆಂಡತಿಗೆ ಯಾವ ರೀತಿ ಟಾರ್ಚರ್ ಕೊಟ್ಟಿದ್ದ, ಸೇಮ್ ಆಕೆಗೇನು ಮೊದಲನೇ ಹೆಂಡತಿಗೆ ಲವ್ ಮಾಡಿ ಮದುವೆಯಾಗಿ ನಂತರ ಟಾರ್ಚರ್ ಕೊಟ್ಟಿದ್ದ, ಅದೇ ಮಾದರಿಯಲ್ಲಿ ನನಗೂ ಸಹ ಟಾರ್ಚರ್ ಕೊಡ್ತಾ ಇದ್ದಾನೆ. ಆಕೆಯನ್ನು ಮೊದಲನೇ ಹೆಂಡತಿ ಮಾಹಿತಿ ಕೊಟ್ಟಿದ್ಲು ಅದೆಲ್ಲವನ್ನೂ ಆಧರಿಸಿ ನಾನು ಸಹ ಅವನಿಂದ ದೂರ ಆಗ್ಲಿಕ್ಕೆ ನೋಡ್ತಾ ಇದ್ದೆ. ಆದ್ರೆ ಅದಾದ್ರೂ ಸಹ ಅವನು ನನ್ನ ಬೆನ್ನ ಬಿದ್ದಿದ್ದ. ಅನಿವಾರ್ಯವಾಗಿ ನಾನು ಮದುವೆಯಾಗಿದ್ದೆ. ಆದ್ರೆ ಈಗ ನಾನು ತಪ್ಪಿಸ್ಕೊಂಡು ಬಂದಿದ್ದೀನಿ ಮತ್ತು ನಾನು ಈ ಪೋಷಕರ ಮಡಿಲು ಸೇರಿದ್ದೀನಿ. ಈಗೇನಂದ್ರೆ ನನ್ನಂತ ಯುವತಿಯರಿಗೆ ನನ್ನಂತ ಈ ರೀತಿ ಬೇರೆ ಬೇರೆಯವ್ರಿಗೂ ಸಹ ಈ ರೀತಿ ಮೋಸ ಮಾಡಿದ್ದೇನೆ ಅಂತೇಳಿ ಮಾಹಿತಿ ಗೊತ್ತಾಗಿದೆ. ಹಾಗಾಗಿ ಅವನ ಮೇಲೆ ಕ್ರಮ ತಗೊಳ್ಬೇಕು. ಮತ್ತು ನನಗೇನು ನನ್ನ ವಿದ್ಯಾಭ್ಯಾಸ ಇರ್ಬೋದು, ನನ್ನ ಭವಿಷ್ಯನೇ ಹಾಳಾಗಿದೆ. ಆ ಒಂದು ಭವಿಷ್ಯ ಹಾಳು ಮಾಡಿದಂತಹ ವ್ಯಕ್ತಿನ ಆತನ ಮೇಲೆ ಕಠಿಣ ಕ್ರಮ ಕೈಗೊಂಡು ಬೇರೆ ಯಾರಿಗೂ ಈ ರೀತಿ ಆಗ್ಲಾರ್ದಂತೆ ನೋಡ್ಕೋಬೇಕನ್ನೋ ಒಂದು ಆಗ್ರಹನ ಕರಿಷ್ಮಾ ಮಾಡಿದ್ದಾಳೆ. ಜೊತೆಗೆ ಅವರ ಪೋಷಕರು ಸಹ ಕಣ್ಣೀರು ಅಲವತ್ಕೊಂಡಿದ್ದಾರೆ. ಈ ರೀತಿ ಪ್ರಕಾಶನ್ ಸಲಿಗೆಯಿಂದ ಇದ್ದಂತಹ ಸಲಿಗೆನೆ ಬಳಸ್ಕೊಂಡು ನಮ್ಮ ಮಗಳನ್ನ ಟ್ರ್ಯಾಪ್ ಮಾಡಿದಾನೆ, ಜೊತೆಗೆ ಮದುವೆ ಮಾಡಿಕೊಂಡು ಮೋಸ ಮಾಡಿದಾನೆ, ಆಕೆಗೆ ಕೊಡಬಾರದ ಚಿತ್ರಹಿಂಸೆ ಕೊಟ್ಟಿದ್ದಾನೆ. ಈಗ ಹೇಗೋ ನಮ್ಮ ಮಗಳು ನಮ್ಮ ಮನೆಗೆ ಬಂದಿದ್ದಾಳೆ. ಆದ್ರೆ
ಆತನ ಮೇಲೆ ಕ್ರಮ ಕೈಗೊಳ್ಳಬೇಕು, ಇಲ್ಲಾಂದ್ರೆ ಬೇರೆ ಯುವತಿಯರು ಸಹ ಈ ರೀತಿ ಅವನ ಕಾರಣಕ್ಕಾಗಿ ಹಾಳಾಗ್ತಾರ ಅನ್ನೋ ಒಂದು ಮಾತನ್ನು ಹೇಳಿದ್ದಾರೆ. ಕಾಲ್ ಮಾಡಿ ನನ್ಗೆ ಕರೆದಾನ, ಇಲ್ಲಿ ಬಾ ಹೋಟೆಲ್ಗೆ, ಅಲ್ಲಿ ಕೋಲ್ಡ್ ಡ್ರಿಂಕ್ಸ್ ಕುಡಿಸಿ ನನ್ಗೆ ಆ ಕೋಲ್ಡ್ ಡ್ರಿಂಕ್ಸ್ ನಾನು ಏನು ಹಾಕಿನೂ ಗೊತ್ತಿಲ್ಲ, ಏನು ಪಾಯ್ಸನ್ ಹಾಕಿದ್ದ ಏನು ಅವ್ನು ಕೇಳ್ಕೊಂತ ಹೋಗಿದ್ದೆ. ನಾನು ಅಲ್ಲಿಂದ ಹೋಗಿ ನನ್ಗೆ ಬಸ್ನಾಗೆ ತೊಗೊಂಡು ಹೋಗಿದ್ದ, ಎಲ್ಲೇ ಎದ್ರಾಗ ತೊಗೊಂಡು ಹೋಗಿದ್ದ ಅದನ್ನು ಗೊತ್ತಿಲ್ಲ. ತೊಗೊಂಡು ಹೋಗಿ ನನ್ಗೆ ಒಂದು ರೂಮ್ನಾಗ ಇಟ್ಟಿದ್ದ. ಅವಾಗ ನನ್ಗೆ ಹೋಶ್ ಬಂತು. ಹೋಶ್ ಬಂದ ಮೇಲೆ ನನ್ಗೆ ಕೇಳಿದ್ದಿ ನಾನು ಎಲ್ಲೇ ಬಂದೀನಿ, ನಾನು ಯಾವ ಊರಾಗ ಅದೀನಿ ಅಂದ್ರು ಕೇಳಿದ್ರೆ ಹೇಳಿಲ್ಲ. ಮತ್ತು ಆಮೇಲೆ ನೀನು ಹೆಂಗೆ ಹೇಳ್ತೀನಿ ಹಂಗೆ ಹೇಳಿ ನನ್ನ ಮಾತಂತ ಹೇಳಿದ್ದ ಅವನು, ಆ ಪ್ರಕಾಶ್ ಅಂತ. ಅವ್ನು ಮತ್ತು ನನ್ಗೆ ಧಮಕಿ ಕೊಟ್ಟಿದ್ದ, ನಿಮ್ಮ ಮಮ್ಮಿ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ, ನಿನಗೂ ಸಾಯಿಸ್ಬಿಡ್ತೀನಿ, ನನ್ನ ಮಾತು ಕೇಳಿ ಹೋಗಿ ನೀನು, ಇಲ್ಲಾಂದ್ರೆ ನಿನ್ಗೆ ನೋಡಿ ಏನು ಮಾಡ್ತೀನಿ ಅಂತ ಮುಂದೆ ಹಂಗೆ ಹೇಳಿ ಧಮಕಿ ಕೊಟ್ಟಿದ್ದ ಸರ್. ಅಲ್ಲ, ಈಗ ಮದುವೆ ಆಗಿದ್ರಲ್ಲ, ಎಲ್ಲಾಗಿದ್ರಿ, ಏನು ಕತೆ? ಅದು ಮದ್ವೆ ಯಾವ ಊರಾಗ ಆಗಿದೆ ಅದನ್ನು ಗೊತ್ತಿಲ್ಲ, ನನಗೆ ಕೇಳಿದ್ರು ಹೇಳಿಲ್ಲ. ನನಗೂ ಜಬರ್ದಸ್ತಿ ನನ್ನ ಜೊತೆ ಮದ್ವೆ ಮಾಡಿದ್ದ, ಧಮಕಿ ಕೊಟ್ಟಿದ್ದ, ಅಲ್ಲೇ ಹೋಗಿ ನಿಮ್ಮ ಡ್ಯಾಡಿಗೆ ಸಾಯಿಸ್ಬಿಡ್ತೀನಿ ಅಂತ ಹೇಳಿ ನನ್ಗೆ ಹಂಗೆ ಹೇಳಿದ್ದ. ನಾನು ಎಂದಿನಿ ಅವ್ರು ಅಂದ, ನನ್ಗೆ ಪ್ರಕಾಶ್ ಅವ್ರು ಅಂದಿದ್ದ, ನಿನ್ಗೆ ಪೊಲೀಸ್ ಸ್ಟೇಷನ್ ತಗೊಂಡು ಹೋಗ್ತೀನಿ, ಅಲ್ಲಿ ಹೋಗಿ ನಿಮ್ಮ ಮಮ್ಮಿ ಡ್ಯಾಡಿ ಮೇಲೆ ಕಂಪ್ಲೇಂಟ್ ಕೊಡು ಅಂತ ಹೇಳಿದ್ದ. ನಾನು ಆಯ್ತು ಬಿಡು ನಾನು ಕೊಡ್ತೀನಿ ಅಂತ ಹೇಳಿ ನಮ್ಮ ಮಮ್ಮಿ ಡ್ಯಾಡಿ ಸಪೋರ್ಟ್ನಾಗ ಬಂದಿದ್ದೆ. ನನಗೆ ಸ್ವಲ್ಪ ಸಂತೋಷ ಆಗಿದೆ. ನನಗೆ ಮಗಳು ಬಂದ ಮೇಲೆ ನನ್ನ ಮಗಳು ನನಗೆ ಸಾರ ಕೊಟ್ಟಿದ್ದೆ, ಭಾಳ ಒಳ್ಳೆ ಆಯ್ತು. ನನಗೆ ಸಾರ ಕೊಟ್ಟಿದ್ದೆ. ಅವ್ನು ನಮಗೆ ನಮ್ಮ ಮಗಳಿಗೆ ಹೆಂಗೆ ಇಷ್ಟು ಟಾರ್ಚರ್ ಮಾಡ್ಯಾನ, ಇದು ಮಾಡ್ಯಾನ, ಅವ್ನಿಗೆ ಶಿಕ್ಷೆ ಇದು ಕೊಡಬೇಕು. ಅವ್ನಿಗೆ ಆ್ಯಕ್ಚುಲಿ ಅವ್ನಿಗೆ ಬಿಡೋದು ಬೇಡ, ಅವ್ನಿಗೆ ಇದು ಮಾಡಬೇಕು, ಕೇಸ್ ಮಾಡಬೇಕು ಅವನ ಮೇಲೆ, ಅವ್ನಿಗೆ ಸಜಾ ಕೊಡಬೇಕು. ಅವ್ನಿಗೆ ಎಷ್ಟು ನಮ್ಮ ಮಗಳಿಗೆ ನಾಯಿ ಸಿಗಬೇಕು, ನಮ್ಮ ಮಗಳಿಗೆ ಅಡ್ಡಾಡಕ್ಕೆ ಇದಿರ್ಬೇಕು. ನಮ್ಮ ತಾಯಿ ತಂದೆ ಮೇಲೆ, ನಮ್ಮ ಮನೆಯವ್ರ ನನ್ನ ಮಕ್ಕಳ ಮೇಲೆ ಅವ್ನು ಇನ್ನೂ ಬೆದರಿಕೆ ಹಾಕ್ತಾನೆ, ಹಿಂಗೆ ಮಾಡ್ತಾನೆ, ಹೊಡಿತೀನಿ, ಕೆಲಸ ಕಡೆ ಬರ್ತಾನೆ, ಹೊಡಿತೀನಿ ಅಂತ ಹೇಳ್ತಿದ್ದ. ಅದು ಬರೋದು ಮಾಡೋದು ಹಿಂಗೆ ಎಲ್ಲ ಕಡೆ ನಮಗೆ ಬರ್ತಿದ್ದ ಮೆಸೇಜ್ ನನ್ನ ಮನೆ ಕಡೆ. ಅವ್ನು ಟಾರ್ಚರ್ನೂ ಮಾಡ್ತಿದ್ದ ನಮಗೆ ಎಲ್ಲ. ಈ ಕುರಿತು ಏನಂದ್ರೆ ಈಗ ಪೊಲೀಸರು ಸಹ ಏನಂದ್ರೆ ಎಂಕ್ವೈರಿ ಸ್ಟಾರ್ಟ್ ಮಾಡಿದರೆ, ಹುಬ್ಬಳ್ಳಿಯ ಕೇಶವಪುರ ಠಾಣೆ ಪೊಲೀಸರು ಸಹ ವಿಚಾರಣೆ ಆರಂಭಿಸಿದ್ದಾರೆ. ಯುವತಿಯನ್ನು ಕರೆದುಕೊಂಡೋಗಿ ಹೆಚ್ಚಿನ ಮಾಹಿತಿ ತೆಗೆದುಕೊಳ್ತಾ ಇದ್ದಾರೆ ಮತ್ತು ಆ ಒಂದು ಏನು 50 ವರ್ಷದ ಅಂಕಲ್ ಎಲ್ಲಿದ್ದಾನೆ ಅನ್ನೋದರ ಮಾಹಿತಿ ಸಹ ತಗೊಳ್ತಾ ಇದ್ದಾರೆ. ಒಟ್ಟಾರೆ ಏನು 18 ವರ್ಷದ ಯುವತಿಯನ್ನ ಓಡಿಸ್ಕೊಡುವಂತ ಅಂಕಲ್ ಏನಂದ್ರೆ ಟಾರ್ಚರ್ ಕೊಟ್ಟು ಮದುವೆ ಆಗೋದ್ರ ಜೊತೆಗೆ ಆಕೆನ ಒಂದು ಏನು ಕೋಣೆಯಲ್ಲಿ ಕೂಡಿ ಹಾಕಿ ಸಂಸಾರ ಮಾಡ್ಲಿಕ್ಕೂ ಸಹ ಟ್ರೈ ಮಾಡಿದ್ದಾನೆ. ಈಗ ಅವನಿಂದ ಏನು ಬಚಾವಾದಂತಹ ಕರಿಷ್ಮಾ ಈಗ ಪೋಷಕರ ಮಡಿಲು ಸೇರಿದ್ದಾಳೆ. ಆದರೆ ನನ್ನ ಭವಿಷ್ಯ ಹಾಳಾಯ್ತು ಅಂತೇಳಿ ಗೋಲ್ಡ್ ಇಡ್ತಾ ಇದ್ದಾಳೆ. ಈ ರೀತಿಯ ಒಂದು ಘಟನೆ ಮರುಕಳಿಸಬಾರ್ದು ಅಂತೇಳಿ ಆಗ್ರಹ ಮಾಡ್ತಾ ಇದ್ದಾಳೆ. ಹೀಗಾಗಿ ಪೊಲೀಸರು ಸಹ ಮುಂದೆ ಈ ರೀತಿಯ ಒಂದು ಘಟನೆ ಮರುಕಳಿಸಿದಂತೆ ಏನಾದರೂ ಒಂದು ಕ್ರಮ ಕೈಗೊಳ್ಳುವ ಅಗತ್ಯ ಇದೆ. ಯಾಕಂದ್ರೆ ಏನು ಒಂದು ಯಾವುದೋ ಒಂದು ವಿಡಿಯೋ ತೋರಿಸಿ ಏನೋ ಒಂದು ಬ್ಲಾಕ್ ಮೇಲ್ ಮಾಡಿ ಇತ್ಯಾದಿ ಮಾಡ್ಕೊಂಡು ಹೋಗಿ ಒಂದು ಈ ರೀತಿ ಒಂದು ದುರ್ಬಳಕೆ ಮಾಡಿಕೊಳ್ಳುವ ಒಂದು ಘಟನೆಗಳು ಹೆಚ್ಚಾಗ್ತಾ ಇದೆ. ಹಾಗಾಗಿ ಪೊಲೀಸರು ಸಹ ಒಂದು ಕಠಿಣ ಕ್ರಮ ಕೈಗೊಳ್ಳುವಂತಹ ಅವಶ್ಯಕತೆ ಇದೆ. ಶಿವರಾಮ ನ್ಯೂಸ್ 18 ಹುಬ್ಬಳ್ಳಿ.